ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋಮಾರಿ ಜನರಿಲ್ಲ ಅಂತ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಉಚಿತ ಯೋಜನೆ ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದೆ. ವಯಸ್ಸದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಸುರೇಶ್ ಬಾಬು ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮ್ ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂಥ ಜನ ಇಲ್ಲ. ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವ್ರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ತರ ಆಲೋಚನೆಗಳು ಸರ್ಕಾರದಿರ್ಬೇಕು ವಿನ ಈ ತರ ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿನಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂತದ್ದು ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನ್ನ ಭಾವನೆ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋಮಾರಿ ಜನರಿಲ್ಲ ಅಂತ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಉಚಿತ ಯೋಜನೆ ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದೆ. ವಯಸ್ಸದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಸುರೇಶ್ ಬಾಬು ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮ್ ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂಥ ಜನ ಇಲ್ಲ. ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವ್ರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ತರ ಆಲೋಚನೆಗಳು ಸರ್ಕಾರದಿರ್ಬೇಕು ವಿನ ಈ ತರ ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿನಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂತದ್ದು ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನ್ನ ಭಾವನೆ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋಮಾರಿ ಜನರಿಲ್ಲ ಅಂತ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಉಚಿತ ಯೋಜನೆ ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದೆ. ವಯಸ್ಸದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಸುರೇಶ್ ಬಾಬು ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮ್ ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂಥ ಜನ ಇಲ್ಲ. ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವ್ರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ತರ ಆಲೋಚನೆಗಳು ಸರ್ಕಾರದಿರ್ಬೇಕು ವಿನ ಈ ತರ ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿನಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂತದ್ದು ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನ್ನ ಭಾವನೆ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋಮಾರಿ ಜನರಿಲ್ಲ ಅಂತ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಉಚಿತ ಯೋಜನೆ ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದೆ. ವಯಸ್ಸದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಸುರೇಶ್ ಬಾಬು ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮ್ ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂಥ ಜನ ಇಲ್ಲ. ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು.
ಹೇಗೆ ಸೋಂಬೇರಿ ಮಾಡ್ತಾ ಇದೆ ಸರ್? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವ್ರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ತರ ಆಲೋಚನೆಗಳು ಸರ್ಕಾರದ ಇರ್ಬೇಕು ವಿನಾ ಈ ತರ ವೋಟ್ ಹಾಕ್ಸ್ಕೊಳ್ಳೋಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿನಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂತದ್ದು ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನ್ನ ಭಾವನೆ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋಮಾರಿ ಜನರಿಲ್ಲ ಅಂತ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಉಚಿತ ಯೋಜನೆ ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದೆ. ವಯಸ್ಸದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಸುರೇಶ್ ಬಾಬು ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮ್ ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂತ ಜನ ಇಲ್ಲ, ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ ಸರ್? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವ್ರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ತರ ಆಲೋಚನೆಗಳು ಸರ್ಕಾರದ ಇರ್ಬೇಕು ವಿನಾ ಈ ತರ ವೋಟ್ ಹಾಕ್ಸ್ಕೊಳ್ಳೋಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿನಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂತದ್ದು ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನ್ನ ಭಾವನೆ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ, ನಮ್ಮಲ್ಲಿ ಸೋಮಾರಿ ಜನರಿಲ್ಲ ಅಂತ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಉಚಿತ ಯೋಜನೆ ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಾ ಇದೆ. ವಯಸ್ಸದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಸುರೇಶ್ ಬಾಬು ಪರೋಕ್ಷವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮ್ ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂತ ಜನ ಇಲ್ಲ, ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ ಸರ್? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವ್ರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ತರ ಆಲೋಚನೆಗಳು ಸರ್ಕಾರದ ಇರ್ಬೇಕು ವಿನಾ ಈ ತರ ವೋಟ್ ಹಾಕ್ಸ್ಕೊಳ್ಳೋಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿನಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂತದ್ದು ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನ್ನ ಭಾವನೆ.